ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸರ್ಕಾರ ಬಹುತೇಕ ಪತನ. ನಾನು ರಾಜೀನಾಮೆಗೆ ಸಿದ್ಧ ಎಂದ ಸಿಎಂ ಉದ್ಧವ್ ಠಾಕ್ರೆ. ಯಾವುದೇ ಸಂದರ್ಭದಲ್ಲೂ ಪದತ್ಯಾಗ ಸಾಧ್ಯತೆ. ಗುಜರಾತ್ನ ಸೂರತ್ನಿಂದ ಅಸ್ಸಾಂನ ಗುವಾಹಟಿಗೆ ಎಂಎಲ್ಎಗಳು ಶಿಫ್ಟ್. ಸರ್ಕಾರ ಉಳಿಸಿಕೊಳ್ಳಲು ಕಾಂಗ್ರೆಸ್ ಕಸರತ್ತು. ಮಹಾರಾಷ್ಟ್ರ ಅಖಾಡಕ್ಕಿಳಿದ ಪ್ರಿಯಾಂಕಾ ಗಾಂಧಿ. ಸೋನಿಯಾ ರಾಹುಲ್ಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಕಷ್ಟ. ಆರೋಗ್ಯ ಸರಿಯಿಲ್ಲ ಎಂದು ಕಾಂಗ್ರೆಸ್ ನಾಯಕಿ ಪತ್ರ. ದೆಹಲಿಯಲ್ಲಿ ಕೈ ನಾಯಕರಿಂದ ಪ್ರತಿಭಟನೆಗೆ ಪ್ಲಾನ್. ಬೆಂಗಳೂರಿನಲ್ಲಿ ಬೆಳಗ್ಗೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ. 20ಕ್ಕೂ ಹೆಚ್ಚು ಕಡೆ 250ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ತಲಾಶ್. ದಿವ್ಯಶ್ರೀ ಗ್ರೂಪ್, ರೇವಾ, ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಮೇಲೆ ರೇಡ್. ಹಾಸನ ಮಂಡ್ಯ ಜಿಲ್ಲೆಯಲ್ಲೂ ಕಂಪಿಸಿದ ಭೂಮಿ. ನಿಗೂಢ ಶಬ್ದ, ಭೂಮಿ ನಡುಕಕ್ಕೆ ಹೊರ ಓಡಿ ಬಂದ ಗ್ರಾಮಸ್ಥರು. ಭೂಕಂಪನದ ಬಗ್ಗೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದೃಢ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಏಕನಾಥ್ ಶಿಂದೆ ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸರ್ಕಾರ ಬಹುತೇಕ ಪತನ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಏಕನಾಥ್ ಶಿಂದೆ ಸಂಚಲನವನ್ನ ಮೂಡಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸರ್ಕಾರ ಬಹುತೇಕ ಪತನಗೊಳ್ಳುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇರೋದು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಉದ್ಧವ್ ಠಾಕ್ರೆ ಕ್ಯಾಬಿನೆಟಿಂಗ್ ಮೀಟಿಂಗ್ ಇದೆ. ನಾನು ರಾಜೀನಾಮೆಗೆ ಸಿದ್ಧ ಅಂತ ಹೇಳಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ. ಯಾವುದೇ ಕ್ಷಣದಲ್ಲಾದ್ರೂ ಉದ್ಧವ್ ಠಾಕ್ರೆ ಪದತ್ಯಾಗ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಸ್ವತಃ ಅವರೇ ಹೇಳಿದ್ದಾರೆ. ರಾಜೀನಾಮೆ ನೀಡೋದಾಗಿ ಪ್ರಸ್ತಾಪಿಸಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ. ಯಾವುದೇ ಕ್ಷಣದಲ್ಲಾದ್ರೂ ಉದ್ಧವ್ ಠಾಕ್ರೆ ಪದತ್ಯಾಗ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇರೋದು. ಆದ್ರೆ ಇದೀಗ ಅವರು ರಾಜೀನಾಮೆ ನೀಡ್ತೀನಿ ಅಂತ ಪ್ರಸ್ತಾಪಿಸಿದ್ರೂ ಕೂಡ ಕೆಲ ಕಾಂಗ್ರೆಸ್ ನಾಯಕರು ಹಾಗೆ ಮೈತ್ರಿ ಪಕ್ಷಗಳಾದ ಶಿವಸೇನೆ, ಎನ್ಸಿಪಿ ಇವರು ಕೂಡ ಒಪ್ಕೊಂಡಿಲ್ಲ. ಆದ್ರೆ ಸಿಎಂ ಉದ್ಧವ್ ಠಾಕ್ರೆ ಮಾತ್ರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಪ್ರಸ್ತಾಪಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ತಲೆದೋರಿರುವ ರಾಜಕೀಯದ ಕ್ಷಣವು ರೋಚಕ ತಿರುವನ್ನ ಪಡಿತಾ ಇದೆ. ಇನ್ನು ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿ ಬರ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ತಲೆದೋರಿರುವ ರಾಜಕೀಯದ ಬಿಕ್ಕಟ್ಟು ಕ್ಷಣವು ರೋಚಕ ತಿರುವನ್ನ ಪಡೆಯುತ್ತಿದೆ ಅಲ್ಲಿನ ರಾಜಕೀಯ. ಇನ್ನು ಬಂಡಾಯ ಶಮನ ಮಾಡಲು ಶಿಂದೆಗೆ ಸಿಎಂ ಪಟ್ಟಕ್ಕೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಮೈತ್ರಿಕೂಟದ ಕಾಂಗ್ರೆಸ್, ಎನ್ಸಿಪಿ ಉದ್ಧವ್ ಠಾಕ್ರೆಗೆ ಸಲಹೆಯನ್ನ ನೀಡಿದ್ದಾರೆ. ತೂಗುಯಾಲೆಯಲ್ಲಿ ಮಹಾವಿಕಾಸ್ ಅಘಾಡಿ ಸರ್ಕಾರ. ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಬಹುತೇಕ ಪ್ರಶ್ನೆಗಳು ಇದೀಗ ಎಲ್ಲರಲ್ಲೂ ಮೂಡಿ ಬರ್ತಾ ಇದೆ. ಮಹಾರಾಷ್ಟ್ರ ರಾಜಕಾರಣದ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಉಲ್ಬಣಿಸ್ತಾ ಇತ್ತು. ಇದೀಗ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಬಂಡಾಯ ಬಂದಿರುವ ಸುಮಾರು 20 ಶಾಸಕರು ಗುಜರಾತ್ನ ಅಹಮದಾಬಾದ್ ಮತ್ತು ಗುಜರಾತ್ಗೆ ತೆರಳಿದ ನಂತರ ಹಲವು ನಾಟಕೀಯ ಬೆಳವಣಿಗೆಗಳು ಕೂಡ ನಡೆದಿವೆ.
ಇನ್ನು ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಬಿರುಕು ಬಿಟ್ಟ ನಂತರ ಉದ್ಧವ್ ಠಾಕ್ರೆ ಅಧಿಕೃತ ನಿವಾಸವನ್ನ ಅಂದ್ರೆ ವರ್ಷ ತೊರೆದು ಖಾಸಗಿ ನಿವಾಸ ಮಾತೋಶ್ರೀಗೂ ಕೂಡ ತೆರಳಿದ್ರು. ಅದಾದ ಮೇಲೆ ಠಾಕ್ರೆ ಅವರು ರಾಜೀನಾಮೆ ನೀಡೋದಾಗಿ ಕೂಡ ಪ್ರಸ್ತಾಪಿಸಿದ್ರು. ಮಹಾವಿಕಾಸ್ ಅಘಾಡಿ ಸರ್ಕಾರದ ಇತರ ಮೈತ್ರಿ ಪಕ್ಷಗಳಾದ ಶಿವಸೇನೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ನ ಇತರ ನಾಯಕರು ಸರ್ಕಾರಕ್ಕೆ ಯಾವುದೇ ಆತಂಕ ಇಲ್ಲ, ಹೀಗಾಗಿ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿವೆ. ಇನ್ನು ಉದ್ಧವ್ ಠಾಕ್ರೆ ಅವರು ತಮ್ಮ ಪತ್ನಿ ರಶ್ಮಿ, ಮಕ್ಕಳಾದ ಆದಿತ್ಯ ಠಾಕ್ರೆ ಮತ್ತು ತೇಜಸ್ ಅವರೊಂದಿಗೆ ಅಧಿಕೃತ ನಿವಾಸವನ್ನ ತೊರೆದ್ರು. ಇನ್ನು ಠಾಕ್ರೆ ಅವರು ಅಧಿಕೃತ ನಿವಾಸದಿಂದ ಹೊರ ಬರ್ತಿದ್ದಂತೆ ಶಿವಸೇನೆ ಕಾರ್ಯಕರ್ತರು ಕಣ್ಣೀರಿಡುತ್ತಾ ತಮ್ಮ ನಾಯಕನ ಪರವಾಗಿ ಘೋಷಣೆಗಳನ್ನ ಕೂಗಿದ್ರು. ಯಾವುದೇ ಕ್ಷಣದಲ್ಲಾದರೂ ಕೂಡ ನಾನು ಪದತ್ಯಾಗ ಮಾಡೋದಕ್ಕೆ ರೆಡಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಪ್ರಸ್ತಾಪಿಸಿದ್ದಾರೆ. ಆದರೆ ಇದಕ್ಕೆ ಮೈತ್ರಿಕೂಟದ ಕಾಂಗ್ರೆಸ್, ಎನ್ಸಿಪಿ ಉದ್ಧವ್ ಠಾಕ್ರೆಗೆ ಏನು ಸಲಹೆಯನ್ನ ನೀಡ್ತಾ ಇದ್ದಾರೆ, ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯ ಎದ್ದ ಶಿವಸೇನೆ ಪಕ್ಷದ ಶಾಸಕರ ಜೊತೆ ಗುಜರಾತ್ನ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಏಕನಾಥ್ ಶಿಂಧೆ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸರ್ಕಾರ ಪತನಗೊಳ್ಳೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಏಕನಾಥ್ ಶಿಂಧೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಎಲ್ಲರಲ್ಲೂ ಮೂಡಿ ಬರ್ತಾ ಇರೋದು. ಒಂದು ವೇಳೆ ಸಿಎಂ ಉದ್ಧವ್ ಠಾಕ್ರೆ ಏನಾದರೂ ರಾಜೀನಾಮೆ ನೀಡಿದ್ರೆ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಏಕನಾಥ್ ಶಿಂಧೆನಾ ಅನ್ನೋ ಸಾಕಷ್ಟು ಕುತೂಹಲವಾದಂತಹ ಪ್ರಶ್ನೆಗಳು ಕೂಡ ಇದೀಗ ಇಲ್ಲಿ ಮೂಡಿ ಬರ್ತಿವೆ. ಏನು ಉದ್ಧವ್ ಠಾಕ್ರೆ ಅವರ ನಿವಾಸವನ್ನ ಬಿಟ್ಟು ಏನು ಅವರು ಬೇರೆ ಮನೆಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಠಾಕ್ರೆ ಅವರು ಅಧಿಕೃತ ನಿವಾಸದಿಂದ ಹೊರ ಬರ್ತಿದ್ದಂತೆ ಶಿವಸೇನೆ ಕಾರ್ಯಕರ್ತರು ಕಣ್ಣೀರನ್ನ ಇಟ್ಟರು, ತಮ್ಮ ನಾಯಕನ ಪರವಾಗಿ ಘೋಷಣೆಗಳನ್ನ ಕೂಡ ಕೂಗಿದ್ರು. ಇನ್ನು ಬಂಡುಕೋರ ನಾಯಕ ಏಕನಾಥ್ ಶಿಂಧೆ ಶೀಘ್ರ ಹಿಂದಿರುಗಬೇಕು ಅಂತ ವಿನಂತಿಸ್ತಾ ಇದ್ದಿದ್ದು ಕೂಡ ಕಂಡುಬಂತು. ಒಂದೇ ಸಮನೆ ಸುರಿತಾ ಇದ್ದಂತಹ ಮಳೆಯ ನಡುವೆಯೂ ಕೂಡ ಶಿವಸೈನಿಕರು ರಸ್ತೆ ಬದಿ ನಿಂತು ಘೋಷಣೆಗಳನ್ನ ಕೂಗುತ್ತಲೇ ಇದ್ರು. ಇನ್ನು ಠಾಕ್ರೆ ಅವರ ವಾಹನ ಖಾಸಗಿ ನಿವಾಸ ಮಾತೋಶ್ರೀಗೆ ತಲುಪಿದಾಗಲೂ ಅವರಿಗೆ ಗೌರವದ ಸ್ವಾಗತ ಕೂಡ ಕೋರ್ಲಾಯಿತು. ಶಿವಸೇನೆಯ ವಕ್ತಾರ ಮನಿಷಾ ಕಾಯಂಡೆ ಅದೊಂದು ಭಾವುಕ ಕ್ಷಣ ಅಂತ ಕೂಡ ಹೇಳಿದ್ರು. ಇನ್ನು ನೆರೆದಿದ್ದಂತಹ ಸಾವಿರಾರು ಕಾರ್ಯಕರ್ತರು ಉದ್ಧವ್ ಸಾಹೇಬ್ ತುಮ್ ಆಗೆ ಬಡೋ, ಹಮ್ ತುಮ್ಹಾರೆ ಸಾಥ್ ಹೇ ಅಂದ್ರೆ ಉದ್ಧವ್ ಠಾಕ್ರೆ ನೀನು ಮುಂದೆ ಹೋಗು, ನಾವು ನಿನ್ನೊಂದಿಗೆ ಇದ್ದೇವೆ ಅಂತ ಕೂಗುತ್ತಾ ಏನು ಹೂಪಾಕಳೆಗಳನ್ನ ಎಸೆಯುತ್ತಿದ್ರು. ಇನ್ನು ದಾರಿ ಮಧ್ಯೆ ಕಾರು ನಿಲ್ಲಿಸಿ ಕೆಳಗಿಳಿದ ಉದ್ಧವ್ ಠಾಕ್ರೆ ಕೇಸರಿ ಬಾವುಟವನ್ನ ಬೀಸ್ತಾ ಇದ್ದಂತಹ ಬೆಂಬಲಿಗರಿಗೆ ಧನ್ಯವಾದವನ್ನ ಅರ್ಪಿಸಿದ್ರು. ಇನ್ನು ನೆರೆದಿಂದ ಜನಸಂದಣಿ ನಿಯಂತ್ರಿಸೋದಕ್ಕೆ ಭದ್ರತಾ ಸಿಬ್ಬಂದಿ ಕಷ್ಟಪಡಬೇಕಾಯಿತು. ಮುಖ್ಯಮಂತ್ರಿ ಸರ್ಕಾರಿ ನಿವಾಸ ವರ್ಷದಿಂದ ಖಾಸಗಿ ನಿವಾಸ ಮಾತೋಶ್ರೀ ಹೆಚ್ಚೇನು ದೂರ ಇರಲಿಲ್ಲ. ಆದರೆ ಉದ್ಧವ್ ಠಾಕ್ರೆ ಅವರ ವಾಹನಗಳಿಗೆ ಈ ಅಂತರ ಕ್ರಮಿಸಲು ಹಲವು ಗಂಟೆಗಳೇ ಬೇಕಾಯಿತು. ಇನ್ನು ಇದು ಶಿವಸೇನೆಯ ಶಕ್ತಿ ಪ್ರದರ್ಶನದೊಂದಿಗೆ ಉದ್ಧವ್ ಠಾಕ್ರೆ ಅವರ ಬಗ್ಗೆ ಶಿವ ಸೈನಿಕರಿಗೆ ಇರುವ ಪ್ರೀತಿಯ ಪ್ರದರ್ಶನವೂ ಕೂಡ ಆಗಿತ್ತು. ಬೆಂಗಳೂರಿನ ಹಲವು ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ರೇಡ್ ಅನ್ನ ನಡೆಸಿದೆ. 20ಕ್ಕೂ ಹೆಚ್ಚು ಕಡೆ 250ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ ನಡೀತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಹಲವು ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ರೇಡ್ ಅನ್ನ ನಡೆಸಿತು. 20ಕ್ಕೂ ಹೆಚ್ಚು ಕಡೆ 250ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ ನಡೀತಾ ಇದೆ. ಇನ್ನು ದಿವ್ಯಶ್ರೀ ಗ್ರೂಪ್ ಶಿಕ್ಷಣ ಸಂಸ್ಥೆ, ರೇವಾ ಯೂನಿವರ್ಸಿಟಿ, ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಮೇಲೆ ಐಟಿ ಟೀಮ್ ದಾಳಿಯನ್ನ ನಡೆಸುತ್ತಿದೆ.
ಇನ್ನು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ ಐಟಿ ಅಧಿಕಾರಿಗಳು. ಪ್ರಮುಖವಾಗಿ 3 ವಿಚಾರಗಳಿಗೆ ಸಂಬಂಧಿಸಿ ಐಟಿ ದಾಳಿಯನ್ನ ನಡೆಸಿತು ಇವತ್ತು. ವಿದೇಶಿ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಶುಲ್ಕ ಸಂಗ್ರಹ ಆರೋಪದ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ, ಪ್ರಮುಖವಾಗಿ 3 ವಿಚಾರಗಳಿಗೆ ಸಂಬಂಧಿಸಿ ಐಟಿ ದಾಳಿಯನ್ನ ನಡೆಸಿರೋದು ಇವತ್ತು. ವಿದೇಶಿ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಶುಲ್ಕ ಸಂಗ್ರಹ ಆರೋಪ, ಇನ್ನು ಸರ್ಕಾರದ ನಿಯಮಾವಳಿ ಮೀರಿ ಪೇಮೆಂಟ್ ಕೋಟಾ ಸೀಟ್ ಮ್ಯಾನೇಜ್ಮೆಂಟ್ಗಳು ಬ್ಲಾಕಿಂಗ್ ಮಾಡಿ ಹೆಚ್ಚಿಸ್ತಾ ಇರುವಂತಹ ಆರೋಪದ ಅಡಿ ಇವತ್ತು ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಅಕ್ರಮ ಹಣದ ಮಾಹಿತಿ ಐಟಿಗೆ ಒದಗಿಸದೆ ತೆರಿಗೆ ವಂಚನೆಯ ಆರೋಪ ಕೂಡ ಕೇಳಿ ಬಂದಿದೆ. ಐಟಿ ಉನ್ನತ ಮೂಲಗಳಿಂದ ಜೀ ಕನ್ನಡ ನ್ಯೂಸ್ಗೆ ಮಾಹಿತಿ ಸಿಕ್ಕಿದೆ. ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ದಾಳಿ ಇದು. ಹಲವು ದಾಖಲೆಗಳನ್ನ ಇದೀಗ ಐಟಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ದಿವ್ಯಶ್ರೀ ಗ್ರೂಪ್ನ ಹಲವು ಬ್ರಾಂಚ್ಗಳ ಮೇಲೆ ಬೆಳ್ಳಂಬೆಳಗ್ಗೆ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಇದೀಗ ಸಾಕಷ್ಟು ದಾಖಲೆಗಳನ್ನ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು. ಪ್ರಮುಖವಾಗಿ ವಿದೇಶಿ ವಿದ್ಯಾರ್ಥಿಗಳಿಂದ ಅವರು ಹೆಚ್ಚಿನ ಶುಲ್ಕವನ್ನ ತಗೋತಾ ಇದ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿರೋದು. ಇನ್ನು ಸರ್ಕಾರದ ನಿಯಮಾವಳಿ ಮೀರಿ ಪೇಮೆಂಟ್ ಕೋಟಾ ಸೀಟನ್ನ ನೀಡ್ತಾ ಇದ್ರು ಅನ್ನೋ ಮತ್ತೊಂದು ಆರೋಪ. ಇನ್ನು ಮ್ಯಾನೇಜ್ಮೆಂಟ್ಗಳು ಬ್ಲಾಕಿಂಗ್ ಮಾಡಿ ಹೆಚ್ಚಿಸ್ತಾ ಇರುವಂತಹ ಆರೋಪ ಕೂಡ ಇದೀಗ ಪ್ರಮುಖವಾಗಿ ಕೇಳಿ ಬರ್ತಾ ಇತ್ತು. ಹೀಗಾಗಿ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಅನ್ನ ಮಾಡಿದ್ದಾರೆ. ದಿವ್ಯಶ್ರೀ ಗ್ರೂಪ್ ಶಿಕ್ಷಣ ಸಂಸ್ಥೆ, ರೇವಾ ಯೂನಿವರ್ಸಿಟಿ, ಇನ್ನು ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿಯನ್ನ ನಡೆಸುತ್ತಿದ್ದಾರೆ. ಸಾಕಷ್ಟು ಪರಿಶೀಲನೆ ಕೂಡ ಇದೀಗ ನಡೆಸ್ತಾ ಇರೋದು ಐಟಿ ಅಧಿಕಾರಿಗಳು. ಇವತ್ತು 20ಕ್ಕೂ ಹೆಚ್ಚು ಕಡೆ 250ಕ್ಕೂ ಹೆಚ್ಚು ಅಧಿಕಾರಿಗಳು ಸಡನ್ ಆಗಿ ಇವತ್ತು ಬೆಳ್ಳಂಬೆಳಗ್ಗೆಯೇ ದಾಳಿಯನ್ನ ನಡೆಸ್ತಾರೆ. ದಿವ್ಯಶ್ರೀ ಗ್ರೂಪ್ ಶಿಕ್ಷಣ ಸಂಸ್ಥೆ, ರೇವಾ ಯೂನಿವರ್ಸಿಟಿ, ಇನ್ನು ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಸೇರಿದಂತೆ 20ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿದ್ರು. ಸಾಕಷ್ಟು ದಾಖಲೆಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಸಿಕ್ಕಿರೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇವತ್ತು ಬೆಳ್ಳಂಬೆಳಗ್ಗೆ ಶಿಕ್ಷಣ ಸಂಸ್ಥೆಗಳಿಗೆ ಐಟಿ ಶಾಕ್ ಅನ್ನ ನೀಡುತ್ತೆ. 250ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಿದ್ದಾರೆ. ಏನೆಲ್ಲ ದಾಖಲೆಗಳು ವಶಪಡಿಸಿಕೊಂಡಿದ್ದಾರೆ? ಮತ್ತಷ್ಟು ಅಪ್ಡೇಟ್ ಇದ್ರ ಬಗ್ಗೆ. ಹೌದು, ಮತ್ತು ಏನು ಇಷ್ಟು ದಿನ ಇಡಿ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಹಾಗೂ ಏನ್ ಬಿಸ್ನೆಸ್ ಮನ್ಗಳಿಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನು ನೀಡ್ತಾ ಇದ್ರು. ಆದ್ರೆ ಇವತ್ತು ಆದಾಯ ತೆರಿಗೆ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಿಕ್ಷಣ ಸಂಸ್ಥೆಗಳಿಗೆ ಶಾಕ್ ಅನ್ನು ನೀಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ದಿವ್ಯಶ್ರೀ ಗ್ರೂಪ್, ರೇವಾ ಯೂನಿವರ್ಸಿಟಿ, ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 45 ಕಡೆ ಏಕಕಾಲದಲ್ಲಿ ಈ ಒಂದು ದಾಳಿ ನಡೆದಿದೆ. ದಾಳಿ ನಡೆದಂತಹ ಸಂದರ್ಭದಲ್ಲಿ ತೆರಿಗೆ ವಂಚನೆ ಆರೋಪದ ಹಿನ್ನೆಲೆ ಈ ಒಂದು ಸಂಸ್ಥೆಗಳಿಂದ ತೆರಿಗೆ ವಂಚನೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆ ಈ ದಾಳಿ ನಡೆದಿನ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ದಿವ್ಯಶ್ರೀ ಗ್ರೂಪ್ನ ಹಲವು ಬ್ರಾಂಚ್ಗಳ ಮೇಲೆಯೂ ಕೂಡ ದಾಳಿ ಆಗಿರುವಂತದ್ದು. ಈಗಾಗಲೇ ಆ ದಾಳಿಯಲ್ಲಿ ಹಲವು ಪ್ರಮುಖ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಈ ಒಂದು ಸಂಸ್ಥೆಗಳನ್ನೇ ರೇವಾ ಶಿಕ್ಷಣ ಸಂಸ್ಥೆ ಆಗಿರಬಹುದು, ದಿವ್ಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಆಗಿರಬಹುದು, ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಆಗಿರಬಹುದು. ಈ ಆದಾಯ ತೆರಿಗೆಯಲ್ಲಿ ವಂಚನೆ ಮತ್ತು ರಿಯಲ್ ಎಸ್ಟೇಟ್ ಬಿಲ್ಡರ್ಗಳ ಮನೆ ಮೇಲೂ ಕೂಡ ಈ ಒಂದು ದಾಳಿ ನಡೆದಿದೆ. ಇನ್ನು ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತಹ ಅನೇಕರು ಇಲ್ಲಿ ವಂಚನೆಯನ್ನ ಮಾಡಿದ್ದಾರೆ, ತೆರಿಗೆಯನ್ನ ವಂಚಿಸಿದ್ದಾರೆ ಸರ್ಕಾರಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಗಂಭೀರ ಆರೋಪಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಸರ್ಚ್ ವಾರೆಂಟ್ ಅನ್ನ ಇಟ್ಕೊಂಡು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಇನ್ನು 20ಕ್ಕೂ ಹೆಚ್ಚು ಕಡೆ 250ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ವಿದೇಶಿ ವಿದ್ಯಾರ್ಥಿಗಳಿಂದ
ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮವಾಗಿ ಶುಲ್ಕ ಸಂಗ್ರಹ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈ ಶಿಕ್ಷಣ ಸಂಸ್ಥೆ ಮೇಲೆ ಕೇಳಿ ಬಂದಿರುವಂತದ್ದು. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಪೇಮೆಂಟ್ ಕೋಟಾ ಸೀಟ್ಗಳನ್ನ ಮ್ಯಾನೇಜ್ಮೆಂಟ್ಗಳು ಬ್ಲಾಕಿಂಗ್ ಮಾಡಿ, ನಾವು ಕೋವಿಡ್ ಸಂದರ್ಭದಲ್ಲಿ ಬೆಡ್ ಬ್ಲಾಕಿಂಗ್ ಅನ್ನ ಕೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಸೀಟ್ಗಳೇನಿದೆ ಅವರ ಕೋಟಾದಲ್ಲಿ ಇರುವಂತಹ ಸೀಟ್ಗಳನ್ನ ಬ್ಲಾಕ್ ಮಾಡಿ ಹೆಚ್ಚಿನ ಹಣಕ್ಕೆ ಸೀಟನ್ನ ನೀಡಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ, ಗೌರ್ಮೆಂಟ್ ಸೀಟ್ಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹೆಚ್ಚು ಹಣವನ್ನ ಪಡೆದುಕೊಂಡು ಲಕ್ಷ ಕೋಟಿಗಟ್ಟಲೆ ಹಣವನ್ನ ಪಡೆದುಕೊಂಡು ಈ ಒಂದು ಯೂನಿವರ್ಸಿಟಿಗಳಲ್ಲಿ, ಈ ಒಂದು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ, ವಿದೇಶಿ ವಿದ್ಯಾರ್ಥಿಗಳಿಗೆ ಸೀಟನ್ನ ನೀಡಿದ್ದಾರೆ ಅನ್ನೊಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಮೂಲಕ ಅಕ್ರಮವಾಗಿ ಸಂಗ್ರಹಿಸಲಾದ ಹಣದ ಏನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ, ಅದನ್ನ ಮರೆಮಾಚಿ ಇವರು ಅಕ್ರಮ ಎಸಗಿದ್ದಾರೆ ಅನ್ನೋ ಒಂದು ಪ್ರಮುಖ ಗಂಭೀರ ಆರೋಪಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಐಟಿ ಅಧಿಕಾರಿಗಳು ಶಾಖನ ನೀಡಿರುವಂತದ್ದು. ಸದ್ಯಕ್ಕೆ ಕೆಲವು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಯ ಏನು ಆಡಳಿತ ಮಂಡಳಿ ಏನಿದೆ ಅಲ್ಲಿರುವಂತಹ ಆಡಳಿತ ಮಂಡಳಿಯಲ್ಲಿರುವಂತಹ ಅನೇಕ ವ್ಯಕ್ತಿಗಳನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಐಟಿ ರೇಡ್ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸಂಜೆವರೆಗೂ ಕೂಡ ಈ ಒಂದು ಐಟಿ ರೇಡ್ ನಡೆಯುತ್ತೆ. ತದನಂತರ ಏನಾದರೂ ದಾಖಲೆಗಳಲ್ಲಿ ತಾಳೆ ಏನಾದರೂ ಕಂಡು ಬರದೆ ಹೋದ್ರೆ, ವಂಚನೆ ಮಾಡಿರೋದು ಪಕ್ಕ ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ನೋಟಿಸ್ ಅನ್ನು ನೀಡಿ ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯಕ್ಕೆ ಐಟಿ ದಾಳಿ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು. ಮತ್ತು ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಏನು ಆದಾಯಕ್ಕೂ ಹೆಚ್ಚು ಹಣವನ್ನು ಸಂಪಾದಿಸಿ ತೆರಿಗೆ ಪಾವತಿಸಿದ ಶಂಕೆ ಹಿನ್ನೆಲೆಯಲ್ಲಿ ಇದೀಗ ಕೆಲ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಸಾಕಷ್ಟು ಅಂದರೆ ದಿವ್ಯಶ್ರೀ ಗ್ರೂಪ್, ರೇವಾ ಯೂನಿವರ್ಸಿಟಿ ಹಾಗೆ ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಮೇಲೆ ಐಟಿ ದಾಳಿ ನಡೆದಿದೆ. ಸುಮಾರು 45ಕ್ಕೂ ಹೆಚ್ಚು ಕಡೆ ಐಟಿ ದಾಳಿ ಕೂಡ ನಡೆಸಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರೋದು. ಉಚ್ಚಾಟನೆ ಮಾಡಿದ್ದು ನನಗೆ ಸಂತೋಷವಾಗಿದೆ. ಈ ಬೆಳವಣಿಗೆ ಮುಜುಗರ, ಅವಮಾನ ಎಂದು ನನಗೆ ಅನ್ಸೋದಿಲ್ಲ. ಡಿಸೆಂಬರ್ನಲ್ಲಿ ನಾನೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಚ್ಚಾಟನೆ ಮಾಡಿದ್ದು ನನಗೆ ಸಂತೋಷವಾಗಿದೆ. ಈ ಬೆಳವಣಿಗೆ ಮುಜುಗರ, ಅವಮಾನ ಅಂತ ನಾನು ಅನ್ಕೊಳ್ಳೋದಿಲ್ಲ, ನನ್ಗೆ ಅನ್ಸೋದು ಕೂಡ ಇಲ್ಲ. ಡಿಸೆಂಬರ್ನಲ್ಲಿ ನಾನೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ತುಮಕೂರಿನಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ ಅವರು, ಉಚ್ಚಾಟಿತ ಜೆಡಿಎಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಜೆಡಿಎಸ್ ಪಕ್ಷ ಉಚ್ಚಾಟನೆ ಮಾಡಿದ್ರಲ್ಲಿ ಹೊಸದೇನಿಲ್ಲ. ಅವರು ನನ್ನ ವಿರುದ್ಧ ಅಭ್ಯರ್ಥಿಯನ್ನ ತಯಾರು ಮಾಡಿದಾಗಲೇ ನಾನು ಉಚ್ಚಾಟಿತನಾಗಿದ್ದೆ. ರಾಜೀನಾಮೆ ಕೊಟ್ಟು ಮುಂದಿನ ನಿರ್ಧಾರವನ್ನ ಕೈಗೊಳ್ತೇನೆ ಅಂತ ಜೆಡಿಎಸ್ ಪಕ್ಷದ ವರಿಷ್ಠರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಡಿಸೆಂಬರು ನಾನು ಈ ಪಕ್ಷದಾಗ ಗೆದ್ದಿದ್ದೀನಿ, ಅದನ್ನು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡ್ತೀನಿ. ಕೊಟ್ಬಿಟ್ಟು ಕಾರ್ಯಕರ್ತರ ಡಿಸೈಡ್ ಮಾಡಿ ಅವತ್ತೆಲ್ಲ ಮೀಟಿಂಗ್ ಮಾಡಿ ರಾಜೀನಾಮೆ ಯಾವ ನಾನು ಡಿಸೆಂಬರ್ ಕಳೆದ ಮೇಲೆ ಕೊಡ್ತೀನಿ. ಪಕ್ಷಕ್ಕೆ ಅಥವಾ ನನ್ನ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಡಿಸೆಂಬರ್ ಕಳೆದ ಮೇಲೆ ಕೊಡ್ತೀನಿ. ವಜಾ ಮಾಡಿ ಅಂತೇಳಿ ಸಭಾಪತಿ ಹತ್ರ ಹೋಗ್ತೀವಿ. ಹೋಗ್ತಾರೆ, ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಹೋಗ್ತಾರೆ. ಹಿಂದೆಲ್ಲ 8 ಜನ ಹೋಗಿದ್ರು, ಅಡ್ಡ ಮತದಾನ ಮಾಡಿದರು, ಅವರು ಹೋದ್ರು ಸಭಾಪತಿ ಅವ್ರ ಹತ್ರ. ಅದೇನಾಯಿತು? ಹೌಸಲ್ಲಿ ಏನಾದರೂ ನಾವು ಅವ್ರು ವಿಪ್ ಉಲ್ಲಂಘನೆ ಮಾಡಿದರೆ ಅವಕಾಶ ಇದೆ, ಸ್ಪೀಕರ್ ಅವರಿಗೆ ಅವರು ಕ್ರಮ ಕೈಗೊಳ್ತಾರೆ. ಇದೇನು ಅಂತ ಏನು ಆಗಲ್ಲ. ಅದ್ರಾಗೇನು ಹೊಸ ಥರ ಏನಿಲ್ಲ, ಅದು ಮಾಡ್ತಾರೆ ಅಂತ ಗೊತ್ತಿತ್ತು. ಆ ಪಕ್ಷದವರಿಗೆ ಈ ಥರ ಘಟನೆಗಳಾಗಿದ್ರು ಕೂಡ ಮಾಡ್ತಾರೆ, ಅದನ್ನು ಮಾಡ್ಯವ್ರೆ. ಆದರೆ ಹೊಸ ವಿಚಾರಗಳೇನಿಲ್ಲ, ಮಾಡಲಿ, ಸಂತೋಷ. ನಾನು ಸನ್ಮಾನ ಅನ್ಕೊಳೋದಿಲ್ಲ, ಅವಮಾನ ಅನ್ಕೊಳೋದಿಲ್ಲ, ಮುಜುಗರ ಅನ್ಕೊಳೋದಕ್ಕೂ ಆಗಲ್ಲ. ಯಾಕೆಂದರೆ ಇದು ಆಲೇ ನಿರೀಕ್ಷಣೆ ಇದ್ದಿದ್ದೆ. ನನಗೆ ಆಲೇ ಒಂದು ವರ್ಷದ ಹಿಂದೆಲೇ ಅವರು ಕ್ಯಾಂಡಿಡೇಟ್ ಅಲ್ಲ ಅನೌನ್ಸ್ ಮಾಡಿದ್ದಿಸ್ಲೇ ಅವ್ರಿಗೆ ನಾನು ಬೇಕಿರಲಿಲ್ಲ. ಅದನ್ನು ಹೊಸದಾಗಿ ಇದ್ರಾಗೆ ಏನು ಅಂಥ ಹೊಸ ಥರ ಏನೂ ಕಾಣ್ತಾ ಇಲ್ಲ.
ರಾಜ್ಯ ಮಾಡಬೇಕೆಂಬುದು ಬಿಜೆಪಿ ಅಜೆಂಡಾದಲ್ಲಿದೆ. ಇಲ್ಲಿ ಪ್ರತ್ಯೇಕ ಅನ್ನೋ ಪ್ರಶ್ನೆ ಇಲ್ಲ, ಅವರು ಕಾನೂನು ತರ್ತಿದ್ದಾರೆ. ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. 2 ರಾಜ್ಯ ಮಾಡಲು ಮಸೂದೆ ತರಲು ಬಿಜೆಪಿ ಪ್ಲಾನ್ ಮಾಡಿದೆ. 3 ಕೋಟಿ ಜನಸಂಖ್ಯೆ ಇದ್ದಲ್ಲಿ 2 ರಾಜ್ಯ ಮಾಡಲು ಚಿಂತನೆಯನ್ನ ನಡೆಸಿದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬಗ್ಗೆ ಸಚಿವ ಉಮೇಶ್ ಕತ್ತಿ ಪುನರುಚ್ಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಕೋಟಿ ಜನಸಂಖ್ಯೆ ಇದ್ದಲ್ಲಿ 2 ರಾಜ್ಯ ಮಾಡಲು ಮಸೂದೆ ತರಲು ಬಿಜೆಪಿ ಪ್ಲಾನ್ ಇದ್ದು ಚಿಂತನೆ ನಡೀತಾ ಇದೆ. ಈ ಕಾನೂನು ತಂದ್ರೆ ಆಟೋಮೆಟಿಕ್ ಆಗಿ 2 ರಾಜ್ಯಗಳಾಗುತ್ತೇವೆ. ಹಿಂದೆ ಪ್ರಧಾನಿ ಮೋದಿ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಚಿಕ್ಕ ರಾಜ್ಯಗಳಾದ್ರೆ ಅಭಿವೃದ್ಧಿ ಆಗುತ್ತಾ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಚಿಕ್ಕ ರಾಜ್ಯಗಳಾದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ಪ್ರತ್ಯೇಕ ರಾಜ್ಯವೆನ್ನುವ ಪ್ರಶ್ನೆ ಬೇರೆ, ಹೋರಾಟ ಮಾಡಿ ಪಡೆಯೋದು ಬೇರೆ. ತೆಲಂಗಾಣ ಹೇಗೆ ಹೋರಾಟ ಮಾಡಿ ಪಡೆದ್ರು ಹಾಗೆ ಹೋರಾಟ ಅಲ್ಲ ಇದು ಹೋರಾಟ ಅಲ್ಲ, ಕಾನೂನನ್ನೇ ತರ್ತಿದ್ದಾರೆ. ಆ ಕಾನೂನು ಬಂದಾಗ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಜೆಪಿ ಅವ್ರದ್ದು ಪ್ಲ್ಯಾನ್ ಇದೆ. 3 ಕೋಟಿ ಜನಸಂಖ್ಯೆ ಯಾವುದಿದೆ ಅಲ್ಲಿ 2 ಮಾಡಬೇಕಂತ ಅವ್ರದ್ದು ಬಿಲ್ ತರಬೇಕಂತ ಅದೊಂದು ಚಿಂತನೆ ನಡೀತಾ ಇದೆ. ಇನ್ನೂ ಬಂದಿಲ್ಲ. ಬಂದರೆ ಅವಾಗ ಆಟೋಮೆಟಿಕ್ಕಾಗಿ 2 ಎಲ್ಲ ಸ್ಟೇಟ್ ಆಗಿ ಅಂದರೆ ನ್ಯಾಚುರಲ್ ಆಗಿ ಆಗ್ತದೆ. 2 ಅದು ಮುಂದೆ ಒಂದು ಸಾರಿ ಪ್ರಸ್ತಾಪ ಮಾಡಿದರು ಮೋದಿ ಅವರು. ಅಬೌಟ್ 3 crore ಒಂದು ಸ್ಟೇಟ್ ಮಾಡಬೇಕಂತ. ಸ್ವಲ್ಪ ಆಗ್ಬೋದು ಅದು. ಒಳ್ಳೆಯದ ಇಲ್ಲ ಸಣ್ಣ ಆದಷ್ಟು ಒಳ್ಳೆಯದು, ಚಿಕ್ಕದಾದಷ್ಟು ಅಭಿವೃದ್ಧಿಗೆ ಒಳ್ಳೆಯದು. ಇಲ್ಲಿ ಪ್ರತ್ಯೇಕನೂ ಪ್ರಶ್ನೆ ಬರೋಂಗಿಲ್ಲ. ಯಾಕಂದ್ರೆ ಅವರು ಆ್ಯಕ್ಟೇ ತರ್ತಿದ್ದಾರೆ, ಅಮೆಂಡ್ಮೆಂಟೇ ಮಾಡ್ತಿದ್ದಾರೆ. ಪ್ರತ್ಯೇಕನೂ ಪ್ರಶ್ನೆ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡಿ ಪಡಿದು ಬೇರೆ. ತೆಲಂಗಾಣ ಪಡೆದ್ರು ಅದು ಹೋರಾಟ, ಇದು ಹೋರಾಟ ಅಲ್ಲ. ಅದು ಕಾನೂನು ಬರ್ತಾಯಿದೆ. ಇದು ಓವರ್ ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಹಿನ್ನೆಲೆಯಲ್ಲಿ ನೂತನ ಸದಸ್ಯರಿಗೆ ಹೊಸ ಕೌನ್ಸಿಲ್ ಹೌಸ್ ನಿರ್ಮಾಣಕ್ಕೆ ಸಿದ್ಧತೆ ನಡೀತಾ ಇದೆ. ಕೆಂಪೇಗೌಡ ಪೌರ್ವ ಸಭಾಂಗಣಕ್ಕೆ ಹೈಟೆಕ್ ಸ್ಪರ್ಶ ಕಾರ್ಯ ಆರಂಭಗೊಂಡಿದೆ. ಇದೀಗ ಕೌನ್ಸಿಲ್ ಕಟ್ಟಡದ ಒಳಗೆ ಸೀಟಿಂಗ್ ಕೆಪಾಸಿಟಿ ಏರಿಕೆಗೆ ತಯಾರಿಯನ್ನ ಮಾಡ್ತಿದ್ದಾರೆ. ಇನ್ನು ಸೆಪ್ಟೆಂಬರ್ನಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯುವ ನಿರೀಕ್ಷೆ ಇದೆ. ಹೀಗಾಗಿ ಕೌನ್ಸಿಲ್ ಕಟ್ಟಡದ ಒಳಗೆ ಸೀಟಿಂಗ್ ಕೆಪಾಸಿಟಿ ಏರಿಕೆಗೆ ತಯಾರಿ ಕೂಡ ನಡೀತಾ ಇದೆ. ಇನ್ನು ಕೌನ್ಸಿಲ್ ಕಟ್ಟಡದ ನವೀಕರಣದ ಕಾರ್ಯವನ್ನ ಕೈಗೆತ್ತಿಕೊಂಡಿದೆ ಪಾಲಿಕೆ. ಕೌನ್ಸಿಲ್ ಕಟ್ಟಡದ ವಿನ್ಯಾಸವನ್ನಗೊಳಿಸ್ತಾ ಇದ್ದಾರೆ ಪಾಲಿಕೆ ಅಧಿಕಾರಿಗಳು. 198 ವಾರ್ಡ್ಗಳಿಂದ 243 ವಾರ್ಡ್ಗಳಾಗಿ ವಿಂಗಡಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೌನ್ಸಿಲ್ ಕಟ್ಟಡವನ್ನ ಮರು ವಿನ್ಯಾಸಗೊಳಿಸುತ್ತಿದ್ದಾರೆ ಹಾಗೂ ಹೈಟೆಕ್ ತಂತ್ರಜ್ಞಾನ ಅಳವಡಿಕೆಗೂ ಕೂಡ ಸಿದ್ಧತೆ ನಡೆಸುತ್ತಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಪಾಲಿಕೆ ಚುನಾವಣೆ ನಡೆಯುವ ನಿರೀಕ್ಷೆ ಇದೆ. ಹೀಗಾಗಿ ಹೊಸ ಸದಸ್ಯರಿಗೆ ಹೊಸ ಕೌನ್ಸಿಲ್ ಹೌಸ್ ನಿರ್ಮಾಣದ ಸಿದ್ಧತೆಗಳು ನಡೀತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಭಾರೀ ಶಬ್ದದ ಜೊತೆ ಭೂಮಿ ಕಂಪಿಸಿದೆ. ನಿಗೂಢ ಶಬ್ದ ಮತ್ತು ಭೂಮಿ ಕಂಪನಕ್ಕೆ ಆತಂಕಗೊಂಡಿದ್ದಾರೆ ಜನರು. ಮಂಡ್ಯ ಜಿಲ್ಲೆಯಲ್ಲಿ ಭಾರೀ ಶಬ್ದದ ಜೊತೆ ಭೂಮಿ ಕಂಪಿಸಿದೆ. ಇನ್ನು ನಿಗೂಢವಾದಂತಹ ಶಬ್ದ ಹಾಗೆ ಭೂಮಿ ಕಂಪನಕ್ಕೆ ಅಲ್ಲಿದ್ದಂತಹ ಜನರು ಆತಂಕಗೊಂಡರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುಂಜಾನೆ ಅಂದ್ರೆ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ಶಬ್ದದ ಜೊತೆ ಭೂಮಿ ಕಂಪನವಾಗಿದೆ. ಭೂಮಿ ಕಂಪನದಿಂದ ಮನೆ ಬಿಟ್ಟು ಹೊರಗೆ ಬಂದಿದ್ದಾರೆ ಜನರು. ಇನ್ನು ಮಾದಾಪುರ, ಗೋಂದಿಹಳ್ಳಿ, ಚಿನ್ನೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭೂಮಿ ಕಂಪಿಸಿತು. ಮುಂಜಾನೆ 5 ಗಂಟೆ ಸಮಯದಲ್ಲಿ ಭಾರೀ ಶಬ್ದದ ಜೊತೆ ಭೂಮಿ ಕಂಪಿಸಿದ ಘಟನೆ ನಡೆದಿದೆ. 1-2 ನಿಮಿಷಗಳ ಕಾಲ ಭಾರೀ ಶಬ್ದದ ಜೊತೆ ಭೂಮಿ ನಡುಗಿದ ಅನುಭವ ಅಲ್ಲಿನ ಜನರಿಗಾಗಿದೆ. ಇನ್ನು ಭೂಮಿ ಕಂಪನದಿಂದ ಮನೆ ಬಿಟ್ಟು ಹೊರಗೆ ಬಂದ್ರು ಅಲ್ಲಿನ ಜನರು. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಸಮಯದಲ್ಲಿ ಭೂಮಿ ಕಂಪಿಸ್ತು. ನಾವು ಮಲಗಿದ್ದು ಮಂಚನೇ ಅಲಗಾಡ್ತು. ಒಂಥರ ಸೌಂಡ್ ಬಂತು. ಈ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಸಮಯದಲ್ಲಿ ಭೂಮಿ ಕಂಪಿಸ್ತು.
ನಾವು ಮಲಗಿದ್ದು ಮಂಚನೇ ಅಲಗಾಡ್ತು, ಒಂಥರ ಸೌಂಡ್ ಬಂತು. ಈ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಸಮಯದಲ್ಲಿ ಭೂಮಿ ಕಂಪಿಸ್ತು. ನಾವು ಮಲಗಿದ್ದು ಮಂಚನೇ ಅಲಗಾಡ್ತು. ಇನ್ನೊಂದು ಕಡೆ ಹಾಸನ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಭೂಮಿ ಕಂಪಿಸಿದೆ. ಇನ್ನು ಭೂಕಂಪನದ ಬಗ್ಗೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದೃಢಪಡಿಸಿದೆ. ಹಾಸನ ಜಿಲ್ಲೆಯಲ್ಲೂ ಹಲವೆಡೆ ಭೂಮಿ ಕಂಪಿಸಿದೆ. ಭೂಕಂಪನದ ಬಗ್ಗೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದೃಢಪಡಿಸಿದೆ. ಅರಕಲಗೂಡು ಪಟ್ಟಣ, ಮುದ್ದನಹಳ್ಳಿ ಮತ್ತು ಅನೆಮಾರನಹಳ್ಳಿ, ಕ್ಯಾತನಹಳ್ಳಿ, ಹೊಳೆ ನರಸೀಪುರದಲ್ಲಿ ಭೂಕಂಪನದ ಅನುಭವ ಉಂಟಾಗಿದೆ. 3.4 ಮ್ಯಾಗ್ನಿಟ್ಯೂಡ್ನಲ್ಲಿ ಹಾಸನ ಜಿಲ್ಲೆಯಲ್ಲಿ ಭೂಮಿ ಕಂಪಿಸಿದೆ. ಬೆಳಗಿನ ಜಾವ 4:30ಕ್ಕೆ 10 ಕಿಲೋಮೀಟರ್ ಆಳದಲ್ಲಿ ಕಂಪಿಸಿದಂತಹ ಭೂಮಿ. ಇದಕ್ಕೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೂಡ ದೃಢಪಡಿಸಿದೆ. ಇದು ಮಧ್ಯಮ ಭೂಕಂಪನವಾಗಿದ್ದು ಸ್ಥಳೀಯರಿಗೆ ಏನೂ ಸಮಸ್ಯೆ ಇಲ್ಲ. ಭೂಮಿ ಕಂಪಿಸಿದ ಅನುಭವ ಆಗುತ್ತದೆ, ಆದರೆ ಅಪಾಯಕಾರಿ ಭೂಕಂಪ ಆಗದಿರುವ ಹಿನ್ನೆಲೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸ್ಪಷ್ಟನೆಯನ್ನ ನೀಡಿದೆ. ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಭೂಕಂಪನದ ಅನುಭವ ಉಂಟಾಯಿತು, ಅದು ಮುಂಜಾನೆ 5 ಗಂಟೆಯ ಸಮಯಕ್ಕೆ. ಇನ್ನೊಂದು ಕಡೆ ಹಾಸನ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಭೂಮಿ ಕಂಪಿಸಿದೆ. ಸ್ವತಃ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವೇ ದೃಢಪಡಿಸಿರೋದು. ಹಾಗೆ ಅರಕಲಗೂಡು ಪಟ್ಟಣ, ಮುದ್ದನಹಳ್ಳಿ ಮತ್ತು ಅನೆಮಾರನಹಳ್ಳಿ, ಕ್ಯಾತನಹಳ್ಳಿ, ಹೊಳೆ ನರಸೀಪುರದಲ್ಲಿ ಭೂಕಂಪನದ ಅನುಭವ ಉಂಟಾಗಿದೆ. 3.4 ಮ್ಯಾಗ್ನಿಟ್ಯೂಡ್ನಲ್ಲಿ ಹಾಸನ ಜಿಲ್ಲೆಯಲ್ಲಿ ಭೂಮಿ ಕಂಪಿಸಿರೋದು. ಬೆಳಗಿನ ಜಾವ 4:30ಕ್ಕೆ 10 ಕಿಲೋಮೀಟರ್ ಆಳದಲ್ಲಿ ಕಂಪಿಸಿದಂತಹ ಭೂಮಿ. ಇನ್ನು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸ್ಪಷ್ಟನೆ ಕೂಡ ನೀಡಿತು. ಇದು ಮಧ್ಯಮ ಭೂಕಂಪವಾಗಿದ್ದು ಸ್ಥಳೀಯರಿಗೆ ಏನು ಸಮಸ್ಯೆ ಇಲ್ಲ. ಭೂಮಿ ಕಂಪಿಸಿದ ಅನುಭವ ಆಗುತ್ತೆ, ಆದರೆ ಅಪಾಯಕಾರಿ ಭೂಕಂಪ ಆಗದಿರುವ ಹಿನ್ನೆಲೆಯಲ್ಲಿ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಸ್ವತಃ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸ್ಪಷ್ಟನೆಯನ್ನ ನೀಡಿದೆ. ಡೈರಿಯಲ್ಲಿ ಹಾಲಿನ ಡಿಗ್ರಿ ಬರುತ್ತಿಲ್ಲ ಅಂತ ಹಾಲನ್ನ ನೆಲಕ್ಕೆರಚಿದ್ದಾರೆ. ಎಸ್, ಏನು ಡೈರಿನಲ್ಲಿ ಹಾಲಿನ ಡಿಗ್ರಿ ಬರುತ್ತಿಲ್ಲವೆಂದು ಹಾಲನ್ನ ನೆಲಕ್ಕೆ ಹಾಗೂ ಡೈರಿ ಬಾಗಿಲಿಗೆ ಸುರಿದು ರೈತರು ಪ್ರತಿಭಟನೆ ಮಾಡಿದ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೇಟಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆಲ ದಿನಗಳಿಂದ ಹಾಲಿನ ಡಿಗ್ರಿ ಸರಿಯಾಗಿ ಬರ್ತಿಲ್ಲ ಎಂಬ ಆರೋಪ ಇದೀಗ ಕೇಳಿ ಬರ್ತಿರೋದು. ಈ ಕಾರಣ ನೀಡಿ ಕೇಟಿಹಳ್ಳಿ ಹಾಲು ಉತ್ಪಾದಕರ ಸಂಘ ರೈತರ ಹಾಲನ್ನ ನಿರಾಕರಿಸಿದೆ. ಇದೇ ವೇಳೆ ಸ್ಥಳದಲ್ಲಿ ಸೇರಿದ್ದ ಸುಮಾರು 20ಕ್ಕೂ ಹೆಚ್ಚು ಮಂದಿ ರೈತರು ಡೈರಿ ಬಾಗಿಲಿಗೆ ಹಾಲು ಸುರಿದ ಪ್ರಸಂಗ ನಡೆದಿದೆ. ಮಳೆಗಾಲದಲ್ಲಿರುವುದರಿಂದ ಹಸುಗಳು ಹೆಚ್ಚಾಗಿ ನೀರಿನಂಶ ಇರುವ ಹಸಿ ಹುಲ್ಲನ್ನು ತಿನ್ನುವ ಕಾರಣ ಹಾಲಿನಲ್ಲಿ ನೀರಿನಂಶ ಹೆಚ್ಚಾಗಿರುತ್ತದೆ. ಅದಕ್ಕೆ ಏಕಾಏಕಿ ರೈತರ ಹಾಲನ್ನ ನಿರಾಕರಿಸಿದ್ರೆ ಜನ ಏನ್ ಮಾಡಬೇಕು ಅಂತ ಆಕ್ರೋಶಗೊಂಡ ರೈತರು ಹಾಲನ್ನ ಡೈರಿ ಬಾಗಿಲಿಗೆ ಹಾಗೂ ಒಳಗೆ ಸುರಿದು ಪ್ರತಿಭಟಿಸಿದ ಘಟನೆ ನಡೆದಿದೆ. ಇನ್ನು ಸ್ಥಳಕ್ಕೆ ಕೆಎಂಎಫ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ನಮ್ದು ಫ್ಯಾಟ್ ಬರಲ್ಲ, ಯಾಕೆ ಸಮಯ ಆಗ್ತದೆ? ನಮ್ದು ಬರಲಿಲ್ಲ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.